Welcome to my channel. ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ರೈತ ಸಂಚಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಎಲ್ಲಿ ಬಂದೀವಿ ಅಂದ್ರೆ ನಮ್ದು ದೋಸ್ತನ ಪ್ಲಾಟ್ ಇದೆ. ಇದೆಲ್ಲ ಕುಲ್ಲಾ ಬೀಜ ನೋಡ್ರಿ. ಇದು ಎಲ್ಲಿ ತೊಗೊಂಬಂದಿ ದೋಸ್ತ? ಜಂಬಿಗೆ ತೊಗೊಂಬಂದಾನ. ಅನ್ನಾವತ್ತ ಬೆಳೆದೈತಿ. ಮತ್ತು ಈಗ ಬಾಜು ಇಲ್ಲಿಗ ಬಳಿನೂ ಬರತ್ತಿ. ಸಿಕ್ಕಾಪಟ್ಟಿ ಗಾಡಿ ಆಗೈತಿ ನೆಲ ಎಲ್ಲ. ಈಗ 4ನೇ ತಾರೀಕಿಗೆ ಪ್ಲಾಂಟೇಶನ್ ಮಾಡ್ಯಾನ. 2 ತಿಂಗಳ 16-17 ದಿನ ಆಯ್ತು ಇವತ್ತಿಗಿದು. ಗಾಡಿ ನೋಡ್ರಿ ಅಂಕರು ಅನ್ನಾವತ್ತ ಗಾಡಿ ಆಗೈತಿ. ಪಾಪ ಏನು ಮಾಡೋದು, ಹೊಳಿ ಒಂದು ಬರತೈತಿ. ಆದ್ರೆ ಇವತ್ತೊಂದಿನ ಹೊಳಿ ನಿತ್ಯ ಹತ್ತಿಕೊಂಡು ಮಣಗಂಡ ಬರ್ತೈತೆ. ಅದೆಲ್ಲ ಕಡೆ ಗಾಡಿ ಮಾತ್ರ ಅನ್ನವತ್ತ ಮಸ್ತ್ ಗಾಡಿ ಆಗೈತಿ. ಕುಲ್ಲಾ ಬೀಜ ಇದು. ಮತ್ತು ನೋಡಿರಿ ಯಾವುದು ಜಮೀನ್ಸ ಅವು ಇವು ಪ್ಯಾಕೆಟ್ ಬೀಜ ಹೋಗೋದು ಬೆಳಿತಾರೆ ಕರೆ ಒಬ್ಬೊಬ್ರು. ಅವ್ರು ಕುಲ್ಲಾ ಬೀಜ ಹೋಗೋದು ಬೆಳೆದಾನ. ಹೌದಾ ಅನ್ಬೇಕು, ಅವ್ನು ಮೆಚ್ಚಬೇಕ್ರೆ. ಏನು ಮಾಡಿಲ್ಲವ ಫಸ್ಟ್ ಪೈಲ ಒಂದು ಒಗದೊಂದು 15 ದಿನಕ್ಕೆ ಏನೈತಿ ಹಿರಿಯಾಗ ಕಸ ತೆಗಿಸಿ ಹಿರಿಯ ಗೊಬ್ಬರ ಹೋಗಿದಾನ ಒಂದು ಚೀಲ ಎಕರೆಕ್ಕೆ. ಆಮ್ಯಾಕೆ ಏನೈತಿ ಒಂದು ಇಟ ಕಡಿಮೆ 1 ತಿಂಗಳು 16 ದಿನಕ್ಕನ ಒಂದು ಕೀರ್ತಿ ಗೊಬ್ಬರ ಹೋಗಿದಾನ 50 kg. ಹೊಳ್ಳಿ 2 kg ಕಿಂಗ್ಸ್ಟಾನ್ ಅಂತ ಬರುತ್ತೆ. ಅದನ್ನು ಕೂಡಿಸಿ ಹೋಗಿದಾನಂತ. ಮತ್ತು ಹೊಳ್ಳಿನ ಸ್ಪ್ರೇ ಮಾಡ್ಕೊಂದಿನ. ಏನು ಸ್ಪ್ರೇ ಇಲ್ಲ ಏನಿಲ್ಲ. ನೆಲ ಮಾತ್ರ ಮಣ್ಣಗಂಡ ಕೂಡ ಉಳ್ಳಾಗಡ್ಡಿ ನೋಡ್ಬೇಕು ನೀವು. ತಿಂಡಿಲೇ ಐತಿ. ಇದನ್ನು ನೋಡಿದ್ರೆ ನೋಣ ಇನ್ನು 3 ತಿಂಗಳು ಸಲಕ್ಕಾಗಿಲ್ಲ. ಈ ಸೈಜ್ ಐತಿ ಗಾಡಿ ಎಲ್ಲ ನೋಡ್ರಿ ಇಲ್ಲೆಲ್ಲ ಗಾಡಿ. ಅವ್ನು ಏನು ಗಾಡಿ ಆಗೈತಿ, ಏನು ಸುದ್ದಿ. ಪ್ಯಾಕೆಟ್ ಬೀಜ ಹಾಕಾವಂತಾರೆ ಎಲ್ಲರೂ ಕರೆ. ಆದ್ರೆ ಕುಲ್ಲಾ ಬೀಜ ಹಿಂಗೆ ಗಾಡಿ ಆಗೈತಿ ನಾ ಎಲ್ಲಿ ನೋಡಿಲ್ಲ. ಅನ್ನವತ್ತ ಏನು ಕೆಮಿಕಲ್ ಕೂಡಿಸ್ತಾರ ಆ ಬೀಜ ಎಲ್ಲ. ಅವೆಲ್ಲ ಕುಲ್ಲಾ ಬೀಜ ಒಗದಾರ ಕರೆ ಎಷ್ಟೋ ಮಂದಿ ರೋಗ ಬಿದ್ದಾವ. ಈಗ ಇದಕ್ಕೆ ಏನು ಎಲ್ಲಿ ಒಂದು ಚುಕ್ಕಿ ರೋಗಿಲ್ಲ. ಅದ್ರ ಬದ್ರ ಬೆಳೆದಿಲ್ಲ. ಮತ್ತು ಇದೆಲ್ಲ ಕರೆ ಮೆಚ್ಚಬೇಕು. ಆದ್ರೆ ಏನು ಮಾಡೋದು ನೋಡ ವಿಧಿ. ಹೊಳಿ ಬರತ್ತೆ ಇವತ್ತದನ್ನ ತಡಿತೈತಿಕೋ ಸಪೋರ್ಟ್ ಆಕತಿ. ಇಲ್ಲಿ ನೋಡ್ರಿ ಈ ಹಾರ ಐತಿ ಗಾಡಿ ಸ್ವಲ್ಪ ಇಲ್ದ ನೋಡ್ರಿ. ಇವ ಹುಡುಗವ ಬೆಳೆದವ ತೋರ್ಸ ನೋಡ್ರಿ. ನಮ್ಮ ಮಳೆ ಮಣಗಂಡ ಬೆಳೆಸ್ಯಾಣ ಮಸ್ತ ನೋಡ್ರಿ. ಎಲ್ಲ ಪ್ಲಾಟ್ ನೋಡ್ರಿ ಬಿಡಿಸಿದ ಫುಲ್ ಪ್ಲಾಟ್ ತೋರ್ಸಿದ್. ಎಷ್ಟು ಎಕರೆ ಐತಿ ಇದು? 4 ಎಕರೆ ಐತಿ ನೋಡಿ. ಮಸ್ತ್ ಕೂದತ್ತೆಲ್ಲ ನೋಡೋಣ. ಏನು ಮಾಡೋದು ದೇವರ. ಹೊಳಿ ಒಂದು ಬರತ್ತಗ ಇಲ್ಲಿ ಬಾಜು ಐತಿ ಹೊಳಿ. ಇನ್ನೊಂದು ಫೂಟ್ ಅಥವಾ 2 ಫೂಟ್ ನೀರು ಬಂದ್ರೆ ಇದ್ರೊಳಗೆ ಬರ್ತೈತಿ. 3 ತಿಂಗಳ ಆದ್ರೂ ಒಬ್ಬರದು ಈ ನಮೂನಿ ಗಾಡಿ ಆಗಲಿ ಕುಲ್ಲಾ ಬೀಜದರದು. ಇದು 2 ತಿಂಗಳ 15 ದಿನ ಆಗೈತಿ. ಈ ನಮೂನಿ ಗಾಡಿ ಆಗೈತಿ ಕುಲ್ಲಾ ಬೀಜ ಮೆಚ್ಚಬೇಕು. ಅನ್ನವಂತ ಬೆಳೆಸ್ಯಾನ ಹುಡುಗೆಲ್ಲ ನೋಡ್ರಿ. ತಿಂಡಿಲೇ ಬೆಳೆದೈತಿ. ಇದಕ್ಕೆ 36 ಸಾವಿರ ರೂಪಾಯಿ ಖರ್ಚು ಮಾಡ್ಯಾರ ಹುಡುಗ. ಮತ್ತು ಮನೆಯಾರ ಜಾಸ್ತಿ ಕಸ ತಗೊಂಡಾರು. ಹಂಗಾಗಿ ಭಾಳ ಖರ್ಚು ಮಾಡಿಲ್ಲ. ಅದ್ರ ಏನೈತಿ ಮಸ್ತ್ ಬೆಳೆಸ್ಯಾನ ಅವ್ನು. ಬೆಳೆಸಗಾರಿಕೆ ಏನು ಗಾಡಿ ಏನು ಸೈಜ ನೋಡ್ರಿ. ಎಲ್ಲಾರ ಒಂದು ಸಣ್ಣ ಗಾಡಿ ಬೇಕಲ್ಲ. ಕುಲ್ಲಾ ಬೀಜ ನೋಡಿದ್ರೆ ಮತ್ತು ಕಣ್ಣಿಗೆ ನೆದರುವಾಗೈತ್ರಿ ಶಿವ. ನೋಡ್ರಿ ಈ ನಮೂನಿ ಗಾಡಿ ಆಗೈತಿ. 2 ತಿಂಗಳು ಆಗೈತಿಲ್ಲ. 2 ತಿಂಗಳು 10 ದಿನ ಆಗೈತಿ. ಈ ನಮೂನಿ ಗಾಡಿ ಐತಿ. ಮತ್ತು ಏನು ಮಾಡ್ಬೇಕು ಹೇಳ್ರಿ. ಬೆಳೆಸಿದವರ ಎಲ್ಲ ಥರ ಹಾಕಿ ಬೆಳೆಸಿ ಏನು ಅಷ್ಟು ಖರ್ಚು ಮಾಡಿಲ್ಲ. ಒಂದು ಎಕರೆಗೆ ಆಲ್ಮೋಸ್ಟ್ 8 ಸಾವಿರ ರೂಪಾಯಿ ಆಗೈತಿ. ಒಮ್ಮೆ ಕಸನ ತೆಗ್ಸಾನವ ಬಿಟ್ರೆ ಭಾಳ ಖರ್ಚು ಮಾಡಿಲ್ಲ. ತಿಂಡಿಲೇ ಬಂತು ಉಳ್ಳಾಗಡ್ಡಿ ಎಲ್ಲ. ಕುಲ್ಲಾ ಬೀಜ ಮತ್ತು ಇದು ನೋಡಿದ್ರೆ ಈ ನಮೂನಿ ಎತ್ತತ್ತಿಕೊಂಡು ಅವ್ನು ಏನೈತಿ. ಎಲ್ಲರೂ ಪ್ಯಾಕೆಟ್ ಬೀಜ ಆಗೋದನ್ನ ಅಷ್ಟು ಬೆಳೆದನು ಇಷ್ಟು ಬೆಳೆದನು ಅಂತೇಳಿ ಡೆವಲಪ್ ಮಾಡ್ತಿರ್ತಾರೆ. ಆದ್ರೆ ಇಲ್ಲೊಬ್ಬ ಏನದ ನೋಡಿ ತಿಂಡಿಲ ಅವಳ ಕುಲ್ಲಾ ಬೀಜ ಹೋಗೋದು ಕ್ಯಾಶ್ ಹತ್ರ ಭದ್ರ ಬೆಳೆಸಿಲ್ಲ ನೋಡ್ಲ. ಇವ್ರು ಉಳ್ಳಾಗಡ್ಡಿ ನೋಡಿ ಗಡ್ಡಿ ನೋಡಿದ್ರೆ ನೆದರಾಕತ್ರಿಪ್ಪ. ನಮೂನಿ ಗಾಡಿ ಐತೆ ಅವನ ಏನು ಮಾಡೋದು. ಹೊಳಿ ಟೈಮ್ ಸುಮಾರು ಹೊಳಿ ಬರತ್ತಿ. ಗಂಗಾತಾಯಿ ಏನು ಅಕ್ಕೋಬೇಕು ನಮಗೆ ಸಾತ್ ಕೊಟ್ಲ ತಿಳ್ಕೊಂಡು ಜಟ್ ಕಡಿತಿ. ಪಾಪ ಹುಡುಗೆಲ್ಲ ಏನಾರು ಲಾಭ ಮಾಡ್ಕೊತಾನೆ. ಇದು ಅವ್ನು ಸ್ವಂತ ಹೊಲ ಅಲ್ಲಿ ಪಾಪ ಮಾಡ್ಕೊಂಡಾನೆ ಇನ್ನೊಬ್ರದ್ದು. ಅವಳು ಶ್ರಮಪಟ್ಟ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಅವಳು ನೀರು ಹಾಸಿ ಕಸ ತೆಗಿಸಿ ಎಲ್ಲ ಒಂದು ಮಕ್ಕಳ ಜಾಗ ಮಾಡಿದಂಗೆ ಮಾಡ್ಯಾನ ಕರೆ. ಏನು ಮಾಡೋದು ಅವನು. ಗಂಗಾ ಮಾತೆ ಒಂದು ನೋಡ್ರಿ ಇವತ್ತು ಇನ್ನೊಂದು 2 ದಿನ ಮ್ಯಾಗೆಲ್ಲ ಏನಾದ್ರು ಮಳೆ ಐತಂದಾರು. ಅದಕ್ಕೆ ಮಳೆ ಕಡಿಮೆ ಆತಂದ್ರೆ ಸಪೋರ್ಟಿವ್ ಆಕತಿ. ಮತ್ತು ಇದಕ್ಕೆ ನಾವೇನು ಹುಡುಗ ಹುಯ್ಯತ್ ನೀರು ಹಾಸಿಲ್ರಿ. 5ನೇ ನೀರು ಚಲೋ ಮಾಡಿದ್ದ. ಅಷ್ಟೊನ್ನಕ್ಕೆ ಮಳಿನ ಹತ್ತಿ ಬಿಟ್ಟತಿ. 5 ನೀರಿಗೆ ಈ ನಮೂನಿ ಬಂದತಿ ನೋಡ್ರಿ. ಏನು ಒಗ್ಯಾವನು ಹಂಗೆ ಹೋಗದ. ನೆಲನೂ ಹಂಗೆ ಐತಿ. ಬೆಳಿನೂ ಹಂಗೆ ಬಂದುಬಿಟ್ಟತಿ. ಇದೇನು ನೋಡ್ರಿ ನನಗೆ ಅನಿಸಿದ ಮಟ್ಟಿಗೆ ಹಿಂಗೆ ಬಂದೈತಿ. ಮುಣಗಾಕಮ್ಮ ಅಂತ ಅನಿಸತಿ. ನಮೂನಿ ಬೆಳಿ ಬಂತಪ್ಪ ಕಾಕ. ಹೆಂಗಪ್ಪ ಇದಕ್ಕೆ ಏನೇನು ಹಾಕಿ ಭಾಳ ಖರ್ಚು ಮಾಡ್ಯಾ? ಟೈಗರ್ ಭಾಳ ಹಾಕಿ ಭಾರಿ ಬಂತಪ್ಪ ಬೆಳಿ. ಇಬ್ರು ಕೂಡಿ ಮಾಡ್ಕೊಂಡಿರ? ಇಬ್ರು ಕೂಡಿ ಮಾಡಿ. ಇದು ಕುಲ್ಲಾ ಬೀಜ ಅಲ್ಲ ಕಾಕ? ಇದು ಕುಲ್ಲಾ ಬೀಜಪ್ಪ 2 ಎಕರೆ ಇದು. 2 ಎಕರೆ? 2 ಎಕರೆ ಇದನ್ನ ಹೋಗಿದಿರಿ? ಪ್ಯಾಕೆಟ್ ಬೀಜ ಹೋಗ್ಬಿಟ್ಟು 2 ಎಕರೆ. ಅದು ಚಲೋ ಐತೆ ಇದು ಚಲೋ ಐತೆ? ಇದೇ ಚಲೋ ಐತಿ. 1 ನಂಬರ್ ಗಾಡಿ ಇದು. 1 ನಂಬರ್ ಗಾಡಿ. ಒಂದು ರೋಗ ಇಲ್ಲ ಏನಿಲ್ಲ. ಮಸ್ತ್ ಐತಿಲ್ಲ? ಮಸ್ತ್ ಐತಿ. ನೋಡ್ರಿ ಹೆಂಗೈತಿ ಗಾಡಿ. ಮಸ್ತ್ ಐತ್ರಿ ಗಾಡಿ ಎಲ್ಲ. ತಿಂಡಿಲೆ ಬೆಳತೈತಿ. ಇದೈತಿ ನೋಡಿಪ್ಪ.
ಏನ್ ನೋಡ್ರಿ ಗಡ್ಡಿ ನೋಡ್ರಿ ಗಡ್ಡಿ ನೋಡ್ರಿ ಅವಳು ಈಗ 2 ತಿಂಗಳ 6 7 10 ದಿನ ಆತ್ ಬಿಡ್ರಿ ಆಲ್ಮೋಸ್ಟ್. 2 ತಿಂಗಳ 10 ದಿನ 10 ದಿನ ಈ ನಮೂನಿ ಐತ್ರಿ ಗಾಡಿ. ಆರ್ಗ ಹೊಳಿ ಒಂದು ಬರತ್ತಿ ಅವ್ನೊಂದು ಮ್ಯಾಗ ಐತಿ, ಮ್ಯಾಗ ಐತೆ. ಇನ್ನೊಂದು ಮಾರ್ ಬತ್ತಂದ್ರೆ ತುಂಬ ಬಂದ ಬಿಡತ್ತಿ. ಹೊಳಿ ಬಂದ್ರು ಏನ ಪರಿಹಾರನೂ ಇಲ್ಲ, ಏನಿಲ್ಲ. ತಡಿಬೇಕು ಹೊಳಿನ ತಡಿಬೇಕಲ್ಪ. ಹೊಳಿನ ತಡಿಬೇಕಪ್ಪ. ಇದಕ್ಕೂ ಅಷ್ಟ ಗೊಬ್ಬರ ಹೋಗಿದ್ರಿ, ಈ ಕಟ್ಟೆಗೂ ಸೇಮ್ ಮತ್ತೆ ಬೇರೆ ಗೊಬ್ಬರ ಏನಾರು ಹೋಗಿದ್ರೆ ಟಾನಿಕ್ ಹೊಡೆದಿವು. ಒಂದು ಟಾನಿಕ್ ಕೊಡಿದ್ರಿ. ಏನು ಯಾತಮ್ಮ ಕಡಿಮೆ ರೇಟ್ ಅಂತ ತಂದು ಹೊಡೆದಾರಿ ಅಗ್ರದ ಅಂದ. ಆದ್ರ ನೋಡ್ರಿ ಅವ್ನು ಉಳ್ಳಾಗಡ್ಡಿ ಹೆಂಗೈತಿ, ಮಸ್ತ್ ಐತಿ. 400 ರೂಪಾಯಿ ನೋಡು. ಏನ್ ಮಾಡವ ಅದ ಕಿಂಗ್ಸ್ಟಾನ್ ಐತಲ್ರಿ, ಟೈಗರ್ದ ಹುಲಿ ಚಿತ್ರದ ಹ್ಞೂ ರೀ, ಹಾಕಿ ನೋಡ್ರಿ. ಅದನ್ನ ಹಾಕ್ಯಾರತ್ ನೋಡ್ರಿ. ಅವಣ ಏನ ನೋಣ ಅದ್ರ ಆಗ್ತಿದ ಏನ್ ಬೆಳೆದತಿ ಉಳ್ಳಾಗಡ್ಡಿ. ಕಣ್ಣಿನ ನೆದರ್ ಹಾಕತ್ರಿ, ನೆದರ್ ಹಾಕತ್ಲ. ಎಲ್ಲಿ ಒಂದು ರೋಗ ಇಲ್ರಿ, ಮತ್ತೆ ಎಲ್ಲಿ ರೋಗ ಇಲ್ಲ ಕೇಳಬೇಡ್ರಿ. ಹಾ ನೋಡ್ಲಾತ ಗಾಡಿ ಯಾವ ಟೈಪ್ ಆಗೈತ್ರಿ ಗಡ್ಡಿ ನೋಡ್ರಿ. ಅವ್ರು ಹಿಡ್ಕೊಂಡ್ ಈಗ ಬರೀ 2 ತಿಂಗಳ ಆತ. 2 ತಿಂಗಳ ಆತ್ ನೋಡ್ರಿ. ಈ ಸೈಜ್ ಗಾಡಿ ಹಾಕತ್ರಿ ಅಲ್ಲಿ ಹಾಕತ್ ಕಕ್ಕ. ಕುಲಾ ಬೀಜ ಇರೋದು ಅನ್ನ ಬೆಳೆಸ್ಯಾರ ಅವರೆಲ್ಲ. ಹೋಗ್ರೆ ಪಾಪ ಏನ್ ಮಾಡುದು ನೋಣ. ಮಳಿ ಒಂದು ಹತ್ತಿ ಬಿಟ್ಟತಿ ಇವತ್ತೆಲ್ಲ ಬಿಸಿಲು ಬಿದ್ದತ್ ಕರೆ ನೋಣ. ಮ್ಯಾಗಿನ ನೀರು ಬರೋದಲ್ಲ ಈ ಕಡೆ. ಮ್ಯಾಗಿನ ನೀರು ಬರೋದಲ್ರಿ, ಈ ಕಾಟಿ ಹೋಗತ್ರಿ. ಇದು ಹೊಕ್ಕದ ಜಯ ಕಕ್ಕ. ಇಲ್ಲ ನೋಡಪ್ಪ ತಡದತಿ ನೀ ಮಾಡಿ ಶ್ರಮಕ್ಕ. ಏನಪ್ಪ ಗ್ಯಾರಂಟಿ ಇಲ್ಲಪ್ಪ. ಐತೆ ಒಂದು ಸರಿ ಕಸ ತೆಗೆದ್ವಪ್ಪ. ಕಸ ತೆಗೆದ್ರೆ ಒಂದು ಚೀಲ ಗೊಬ್ಬರ ಹೋಗದಂಗೆ ಹಂಗ ಮಾಡಿದ್ವಿ ಅಂತ ತೆಗದ. ಬಲೆ ಬೆಳೆಸಿರ ಕಕ್ಕ. ಮತ್ತು ಅದನ್ನೆಲ್ಲ ನೋಡ್ರಿ ಅವಳಿಗೆ ಈ ನಮೂನಿ ಗಾಡಿ ಐತಿ. ಏನು ಮಾಡಾರು ಕಲ್ಲು ಬಿದ್ದಂಗೆ ಬಿದ್ದೈತಪ್ಪ. ಕಲ್ಲೆಲ್ಲ ಕಕ್ಕ. ಕಲ್ಲು ಬಿದ್ದಂಗಪ್ಪ ಅಲ್ಲಿ ತುಂಬ. ಬರೀ ಅಲ್ಲಿ ಪ್ಯಾಕೆಟ್ ಬೀಜ ತೋರಿಸ್ನ ಅದು ಹೆಂಗೆ ಬೆಳೆದೈತಿ. ಇದು ಕುಲ್ಲಾ ಬೀಜ ನೋಡ್ರಿ, ಇದು ಅನಾಥ ಬೆಳೆದೈತಿ. ಆ ಪ್ಯಾಕೆಟ್ ಬೀಜ ಸಲಕ್ಕಿದ್ರೆ ಹಂಗೆ ಬೆಳೆದಿಲ್ಲ ನೋಡ್ರಿ. ಇದು ಪ್ಯಾಕೆಟ್ ಬೀಜ ನೋಡ್ರಿ, ಉಣ ರೋಗ ಬಿದ್ದು ಬಿಟ್ಟತಿ. ಇದು ಗಾಡಿ ಆಗೈತಿ. ಇದು ಗಾಡಿ ಆಗಿಲ್ಲ ನಂಗಲ್ಲ ಕರೆ. ಅದ್ರಷ್ಟು ಗಾಡಿ ಆಗಿಲ್ಲ, ಅದ್ರಂಗ ಆಗಿಲ್ರಿ. ಅದ್ರಂಗೆ ಗಾಡಿ ಆಗಿಲ್ಲ. ನೆತ್ತೆಲ್ಲ ಸುಟ್ಟತ್ತಿದೆಲ್ಲ ಪ್ಯಾಕೆಟ್ ಬೀಜ ಸಿಕ್ಕಾಬಿಟ್ಟು ತುಟ್ಟಿಗೆ ಸೆಮಿನ್ಸ್ ತಂದು ಹೋದಾರ. ಸೆಮಿನ್ಸ್ ಅಲ್ಲಿ ಸೆಮಿನ್ಸ್ ಬೀಜ ತಂದು ಹೋದಾರೆ ನೋಡ್ರಿ. ಏನ್ ಮಾಡೋದು. ಇದು ಚಲೋ ಐತಪ್ಪ. ಇದು ಚಲೋ ಐತಲ್ಲ ಕಕ್ಕ. ಇದು ಚಲೋ ಐತಲ್ಲ. ಚಲೋ ಐತ. ಅದ್ರಂಗ ಗಾಡಿ ಆಗಿಲ್ಲ. ಅದ್ರಂಗ ಗಾಡಿ ಆಗಿಲ್ಲ. ಅದೇನೈತಿ ನೋಡ್ರಿ, ಕುಲ್ಲಾ ಬೀಜ ಐತಿ ಕರೆ. ಆದ್ರ ಮನಗಂಡ ಗಾಡಿ ಆಗೈತಿ. ಇದು ಐತಿ ಕರೆ, ಆದ್ರ ಅದ್ರಂಗ ಗಾಡಿ ಆಗಿಲ್ಲ. ಚಲೋ ಐತ್ರಿ. ಹಾ ಏಕ ನಂಬರ್ 1 ಪೀಕ್ ಐತಿ. 2 ಅಣ್ಣ ಒತ್ತ ದುಡ್ದಾರ ಇಬ್ರು ಹೊಡೆದಾಗ. ಮನಗಂಡ ತಂದಾರ ಬೆಳಿ ಎಲ್ಲ. ಅದ್ರ ಏನ್ ಮಾಡೋದ್ರು, ಗಂಗಾವತ ಇರ್ಬೇಕು ಮ್ಯಾಗ ಬರಾಕತ್ ಬಿಟ್ಟಾಳು. ಹಿಂಗಾಗಿ ಇನ್ನು ಒಂದು 2 ಅಥವಾ 3 ಫೂಟ್ ಹತ್ತಿರ ಇವ್ರು ಹೊಲ್ದಾಗ ಹತ್ತಿ ಬಿಡುತ್ತಿ. ಒಮ್ಮೆ ಹತ್ತಿಕೊಂಡು ಇವ್ರು ಹೊಲಕ್ಕೆ ಪೂರ ಎಲ್ಲ ದಂಡಿ ಮಟ್ಟ ಬಂದ್ಬಿಡುತ್ತೆ. ಎಲ್ಲ ನೆಲ ಲೆವೆಲ್ ಐತಿ. ಹಾಗಾಗಿ ಅದು ಗಂಗಾ ತಾಯಿ ಸಪೋರ್ಟ್ ಕೊಡ್ಲಿ ಅಂತ ಬಿಡ್ಕೊಂಡು